ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಬೆಳಿಗ್ಗೆ ಅರ್ಜೆಂಟು ಕೊಬ್ಬರಿ ಎಣ್ಣೆ ಬೇಕಿತ್ತು ಅಂತ ಝೆಪ್ಟೋದಲ್ಲಿ ಆರ್ಡರ್ ಮಾಡಿದೆ. ನಾರ್ಮಲಿ ನಾನು ಆ ಥರ ಆರ್ಡ್ರ್ ಮಾಡಲ್ಲ. ನಮ್ಮ ಮನೆ ಪಕ್ಕವೇ ಮಂಜುನಾಥ್ ಮಾರ್ಟ್ ಇದೆ. ತುಂಬ ಫ್ರೆಂಡ್ಲಿ ಮಾರ್ಟ್. ಅಲ್ಲಿಯ ಸ್ಟಾಫ್ ಇರ್ಬೋದು, ಓನರ್ ಇರ್ಬೋದು, ತುಂಬ ಕೋಆಪ್ರೇಟ್ ಮಾಡ್ತಾರೆ. ಯಾವ ಟೈಮಲ್ಲಿ ಹೋದರೂ ನಮಗೆ ಯಾವ ಥಿಂಗ್ಸ್ ಎಲ್ಲಿದೆ ಒಂದೊಂದು ಸಲ ಕನ್ಫ್ಯೂಸ್ ಆಗೇ ಆಗುತ್ತೆ. ಅವರೇ ಖುದ್ದು ನಮ್ಮ ಜೊತೆ ಇದ್ದು ಎಲ್ಲ ಥಿಂಗ್ಸು ಜೋಡಿಸಿ ಕೊಟ್ಟು ಅಷ್ಟು ಹೆಲ್ಪ್ ಮಾಡ್ತಾರೆ. ಅಂಥದ್ರಲ್ಲಿ ಇವತ್ತು ಬೆಳಿಗ್ಗೆ ಬೇಗ ನನಗೆ ಬೇಕಿತ್ತು. ಆ ಮಾರ್ಟ್ ಓಪನ್ ಇರಲ್ಲ, ಲೋಕಲ್ ಶಾಪ್ಗಳು ಓಪನ್ ಇರೋದಿಲ್ಲ. ಸೊ ನಾನು ಝೆಪ್ಟೋದಲ್ಲಿ ಆರ್ಡ್ರ್ ಮಾಡಿದೆ. ನೋಡಿ, ಇದು ಬಾಕ್ಸ್ ನೋಡಿ, ಫುಲ್ಲು ಕೊಬ್ಬರಿ ಎಣ್ಣೆ ಎಲ್ಲ ಆಚೆ ಚೆಲ್ಲಿ ಫುಲ್ಲು ವೆಟ್ಟಾಗಿದೆ. ಅವನು ಬಂದು ಈ ಪ್ರಾಡಕ್ಟ್ ಕೊಡುವಾಗನು ಬೆಲ್ ಮಾಡಿ ಹೊರಗಡೆ ಇಟ್ಟು ಹಾಗೆ ಹೋಗಿದ್ದಾನೆ. ನಾವು ಹೊರಗೆ ಹೋಗಿ ಬಾಗಿಲು ತೆಗೆಯುವಷ್ಟೊತ್ತಿಗೆ ಅವನು ಪ್ರಾಡಕ್ಟ್ ಇಟ್ಟು ಹೋಗಿದ್ದಾನೆ. ನೋಡಿ ಇದು ಎಷ್ಟು ಚೆಲ್ ಹೋಗಿದೆ ಅಂತ. ಇಡೀ ಬಾಕ್ಸ್ ಒದ್ದೆ ಇದೆ, ತೆಗಿಯೋಕ್ಕೂ ಭಯ ಆಗುತ್ತೆ ಈಗ. ಓಕೆ, ಈ ರೀತಿ ಪ್ಯಾಕ್ ಮಾಡಿದರೆ ಇದರಲ್ಲಿ ಇದು ಫುಲ್ಲು ಒದ್ದೆ ಆಗಿದೆ, ಪ್ಲಸ್ ಇದೂ ಫುಲ್ಲು ಒದ್ದೆ ಆಗಿದೆ. ನಾವು ನೋಡಿದಾಗ ನಮ್ಗೆ ಗೊತ್ತಾಯಿತು ಎಲ್ಲ ಚೆಲ್ಲಿ ಹೋಗಿದೆ ಅಂತ. ಅವನಿಗೆ ಕಾಲ್ ಮಾಡಿದರೆ ಅದರಲ್ಲಿ ಆಪ್ಷನ್ ಏನು ಗೊತ್ತಾ, ಬರೀ ಮೆಸೇಜ್ ಹಾಕೋದು, ಕಾಲ್ ರಿಸೀವ್ ಮಾಡೋದಿಲ್ಲ. ಮೇಲ್ ಮಾಡಿ ಅಂತ ಮೆಸೇಜ್ ಹಾಕ್ತಾರೆ. ಮೇಲ್ ಮಾಡಿದ್ರು ಮೆಸೇಜ್ ಹಾಕಿದ್ರು ಅವ್ರದ್ದು ಆನ್ಸರು ಒಂದೇ, ಏನು ಅಮೌಂಟ್ ಹಿಂದೆ ಕೊಡೋಕ್ಕಾಗಲ್ಲ, ಪ್ರಾಡಕ್ಟ್ ರಿಪ್ಲೇಸ್ ಮಾಡಲಿಕ್ಕೆ ಆಗಲ್ಲ. ಅಟ್ಲೀಸ್ಟ್ ಎಕ್ಸ್ಚೇಂಜ್ ಮಾಡಿ ಬೇರೆ ಬಾಕ್ಸ್ ಕೊಡಿ ಅಂದರೆ ಅವ್ರು ಕೊಟ್ಟಿಲ್ಲ. ಇಲ್ಲಿ ನೋಡಿ, ಓಪನ್, ಇಲ್ಲಿ ಎಷ್ಟು ಎಣ್ಣೆ ಇದೆ ನೋಡಿ. ಇದರ ಪ್ರೈಸ್ ನೋಡಿ, ನೋಡಿ 440 ರುಪೀಸ್, ಏನೋ ಒಂದು 50 ರುಪೀಸ್ ಆಫ್ ಇತ್ತು. ಇದು ರಾ ಕೊಕೊನಟ್ಟಿಂದ, ಅಂದರೆ ಪ್ರೆಸ್ಡ್ ಆಯಿಲು. ನಿಮ್ಗೆ ಗೊತ್ತಿರ್ಬೋದು, ನಾವು ಮಂಗಳೂರಿನವರು ಅಡುಗೆಗೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೇವೆ. ತುಂಬ ಅರ್ಜೆಂಟ್ ಇತ್ತು, ಅದಕ್ಕೆ ಬುಕ್ ಮಾಡಿದೆ. ಇಲ್ಲಿ ನೋಡಿ, ತೆಗಿಲಿಕ್ಕೆ ಬರೋದಿಲ್ಲ ನೋಡಿ. ಇಡೀ ಬಾಟ್ಲಲ್ಲಿ ಎಷ್ಟು ಚೂರೇ ಚೂರು ಎಣ್ಣೆ ಇರೋದು. ನಾನು ಇದು ಯಾಕೆ ಹೇಳ್ತೇನೆ ಅಂದರೆ, ನಮ್ಗೆ ಈ ಥರ ಲಾಸ್ ಆಯಿತು ಎಂದು ಹೇಳುವ ಉದ್ದೇಶ ನಂದಿಲ್ಲ. ನಾವು ಯಾವಾಗಲೂ ನಮ್ಮ ಲೋಕಲ್ ಬಿಸ್ನೆಸ್ ಮ್ಯಾನನ್ನೇ ಸಪೋರ್ಟ್ ಮಾಡುವ ಅಂತ ಹೇಳೋದು ನನ್ನ ಉದ್ದೇಶ ಇತ್ತು. ಈಗ ಅದೇ ನಮ್ಮ ಮನೆ ಪಕ್ಕ ಇರುವ ಮಂಜುನಾಥ್ ಮಾರ್ಟಿನವರಾದರೆ ಈ ಥರದ್ದು ಪ್ರಾಡಕ್ಟ್ ಕೊಡ್ತಾರಾ? ಖಂಡಿತವಾಗಿಯೂ ಇಲ್ಲ. ಒಂದು ವೇಳೆ ಅವರಿಗೆ ಗೊತ್ತಿಲ್ಲದೆ ಓಪನ್ ಆಗಿ ಈ ಥರ ಇದ್ದದ್ದು ನಮ್ಮ ಕೈಗೆ ಸಿಕ್ಕಿದ್ರೂ ಕೂಡ ಎಕ್ಸ್ಚೇಂಜ್ ಮಾಡಿ ಕೊಡಿ ಅಂದರೆ ಅವ್ರು ಕೊಡ್ತಾರೆ. ಅದಕ್ಕೆ ಯಾವಾಗಲೂ ಅಷ್ಟೇ, ಎಲ್ಲೋ ದೂರದಲ್ಲಿರುವ ದೊಡ್ಡ ದೊಡ್ಡ ಮಾರ್ಟಿಗೆ ಬಿಸ್ನೆಸ್ ಕೊಡಬೇಡಿ, ನಿಮ್ಮ ಮನೆ ಹತ್ತಿರ ಇರುವ ಲೋಕಲ್ ಶಾಪ್ಸಿಗೆ ಬಿಸ್ನೆಸ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಥ್ಯಾಂಕ್ ಯು.